ಇಸ್ಲಾಮಿ ಹಿಂದ್ ವತಿಯಿಂದ ಸಿರತ್ ಅಭಿಯಾನ ಆಗಸ್ಟ್ 26ರಿಂದ ಸೆಪ್ಟೆಂಬರ್ 6ರವರೆಗೆ ವಿವಿಧ ಕಾರ್ಯಕ್ರಮಗಳ ಆಯೋಜನೆ. ನಮಸ್ಕಾರ, ನಾನು ಮಾಧವಿ ಲಾಖೇಡ್. ತಾವು ನೋಡುತ್ತಿರುವುದು ಎಂಟಿವಿ ನ್ಯೂಸ್ ಕನ್ನಡ. ತಾಳಿಕೋಟೆಯಲ್ಲಿ ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನದ ಅಂಗವಾಗಿ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ರಾಜ್ಯದಾದ್ಯಂತ ಆಗಸ್ಟ್ 26ರಿಂದ ಸೆಪ್ಟೆಂಬರ್ 6ರವರೆಗೆ ಸಿರತ್ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಇದರ ಅಂಗವಾಗಿ ತಾಳಿಕೋಟೆ ಪಟ್ಟಣದಲ್ಲಿ 10 ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದು ಅಭಿಯಾನದ ಉಪಸಂಚಾಲಕ ಹುಸೇನ್ ಪಟೇಲ್ ತಿಳಿಸಿದರು. ಮಂಗಳವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅಭಿಯಾನದ ವಿವರ ನೀಡಿದ ಅವರು, ಆಗಸ್ಟ್ 26ರಿಂದಲೇ ಅಭಿಯಾನ ಆರಂಭವಾಗಲಿದ್ದು, ಶಾಲಾ ಕಾಲೇಜುಗಳಲ್ಲಿ ಉಪನ್ಯಾಸ, ಭಾಷಣ ಹಾಗೂ ಕ್ವಿಜ್ ಸ್ಪರ್ಧೆಗಳನ್ನು ಆಯೋಜಿಸಲಾಗುವುದು ಎಂದರು. ಇದರ ಜೊತೆಗೆ ಒಳಾಂಗಣ ಸಾರ್ವಜನಿಕ ಸಭೆ, ವಿಚಾರ ಸಂಕಿರಣ, ಧಾರ್ಮಿಕ ಮುಖಂಡರ ಭೇಟಿ ಹಾಗೂ ಸಮಾಜ ಸೇವಾ ಚಟುವಟಿಕೆ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಪ್ರವಾದಿ ಮೊಹಮ್ಮದ್ ಅವರ ಜೀವನ ಸಂದೇಶ, ಮಾನವೀಯ ಮೌಲ್ಯಗಳು, ಸಾಮಾಜಿಕ ನ್ಯಾಯ, ಶಾಂತಿ ಮತ್ತು ಸೌಹಾರ್ದತೆಯ ಕುರಿತು ಜನರಲ್ಲಿ ಅರಿವು ಮೂಡಿಸುವುದು ಅಭಿಯಾನದ ಪ್ರಮುಖ ಉದ್ದೇಶವಾಗಿದೆ. ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಹಾಗೂ ಸಹಬಾಳ್ವೆಯನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಎಂದು ಹುಸೇನ್ ಪಟೇಲ್ ಹೇಳಿದರು. ಸಿರತ್ ಅಭಿಯಾನವನ್ನು ಯಶಸ್ವಿಗೊಳಿಸಲು ತಾಳಿಕೋಟೆ ಪಟ್ಟಣದ ಸರ್ವ ಸಮಾಜದ ಬಾಂಧವರು ಸಹಕರಿಸಬೇಕು ಎಂದು ಅವರು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮೌಲಾನಾ ಅಜರುದ್ದೀನ್ ಖಾಸ್ಮಿ, ಸಿರತ್ ಅಭಿಯಾನದ ಸಂಚಾಲಕ ಎಂಎ ಮೈತ್ರಿ ಇಂಜಿನಿಯರ್, ಜಮಾತೆ ಇಸ್ಲಾಮಿ ಹಿಂದ್ ಸ್ಥಳೀಯ ಅಧ್ಯಕ್ಷ ಮುಜಾಹಿದ್ ನಮಾಜಕಟ್ಟಿ, ಸದಸ್ಯರಾದ ಮೊಹಮ್ಮದ್ ಕಾಸಿಂ ನಮಾಜಕಟ್ಟಿ, ಮೈನುದ್ದೀನ್ ಕೋರ್ತಿ, ಕುತುಬುದ್ದೀನ್ ಮೋಮಿನ್, ಜಾವೇದ್ ಮುಲ್ಲಾ, ಯಾಸಿನ್ ಬಾಗ್ವಾನ್, ಶಬ್ಬೀರ್ ಲಾಹೋರಿ, ಅಜೀಜ್ ಜಮಾದಾರ್, ಇಸ್ಮಾಯಿಲ್ ಸಾಸಬಾಳ್, ಫಯಾಜ್ ಬಾಗ್ವಾನ್, ಮನ್ನು ನಮಾಜಕಟ್ಟಿ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಶ್ರೀಸೇಲ್ ಸಜ್ಜನ, ಎಂಟಿವಿ ನ್ಯೂಸ್ ಕನ್ನಡ, ತಾಳಿಕೋಟೆ. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಆತ್ಮೀಯ ಪತ್ರಕರ್ತ ಬಂಧುಗಳೇ ಹಾಗೂ ಸದಸ್ಯರೇ, ಜಮಾತೆ ಇಸ್ಲಾಮಿ ಸಂಘಟನೆ ಸದಸ್ಯರೇ, ಇಂದು ನಾವು ಇಲ್ಲಿ ಕೂಡಿರುವಂತಹ ವಿಷಯ ಜಮಾತೆ ಇಸ್ಲಾಮಿ ಹಿಂದ್. ಇದರ ಅಡಿಯಲ್ಲಿ ಒಂದು ಅಭಿಯಾನ, ರಾಜ್ಯ ಮಟ್ಟದಲ್ಲಿ ಒಂದು ಸೀರತ್ ಅಭಿಯಾನ ನಡೀತಾ ಇದೆ. ಸೀರತ್ ಅಂದರೆ ಈ ಮಿಲಾದ್ ನಬಿಯ ಸಂದರ್ಭದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹುಟ್ಟು ಹಬ್ಬದ ದಿನದಂದು ಸಂಪೂರ್ಣವಾಗಿ ಒಂದು 10 ದಿನಗಳವರೆಗೆ ಜಮಾತೆ ಇಸ್ಲಾಮಿ ಹಿಂದ್ ರಾಜ್ಯಾದ್ಯಂತ ಒಂದು ಅಭಿಯಾನವನ್ನು ಮಾಡ್ತಾ ಇದೆ. ಅದರ ಹೆಸರು ಕ್ರಾಂತಿಯ ಜ್ಯೋತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇದು 10 ದಿವಸಗಳ ಈ ಒಂದು ವಿಚಾರಗೋಷ್ಠಿ, ಒಂದು ಅಭಿಯಾನ ನಡೀತಾ ಇದೆ ರಾಜ್ಯಾದ್ಯಂತ. ಸೊ ಆ ಒಂದು ಅಭಿಯಾನದ ಪ್ರಯುಕ್ತ ಇಂದು ಒಂದು ಪತ್ರಿಕಾಗೋಷ್ಠಿ ಮೊದಲನೇದಾಗಿ ಇವತ್ತು ಇಡಲಾಗಿದೆ. ಈ ಅಭಿಯಾನ 26ನೇ ಆಗಸ್ಟ್ನಿಂದ 6 ಸೆಪ್ಟೆಂಬರ್ವರೆಗೆ ಈ ಅಭಿಯಾನ ನಡೆಯಲಿದೆ. ತರುವಾಯ ನಾನು ಈ ಕಾರ್ಯಕ್ರಮಕ್ಕೆ ಮತ್ತು ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ತಮ್ಮೆಲ್ಲರಿಗೂ ಸುಸ್ವಾಗತ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಈ ಅಭಿಯಾನವನ್ನು ನಾವು ರಚನೆ ಮಾಡಿದ್ದೇವೆ. ಈ ಸಮಿತಿಯ ಸಂಚಾಲಕರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರಿಗೆ ಇಂಜಿನಿಯರ್ ಮುರ್ತುಜಾ ಬೇತ್ರಿ ಸಾಬ್ ಸಂಚಾಲಕರು ಸಿರತ್ ಅಭಿಯಾನ, ಇವರಿಗೂ ಕೂಡ ನಾನು ಈ ಸಮಯದಲ್ಲಿ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇನ್ನೋರ್ವ ಉಪಸಂಚಾಲಕರಾಗಿರುವಂತಹ ಜನಾಬ್ ಹುಸೇನ್ ಪಟೇಲ್, ಇವರಿಗೂ ಕೂಡ ಈ ಸಮಯದಲ್ಲಿ ಸ್ವಾಗತ ಕೊಡ್ತಾ ಇದ್ದೇನೆ. ಹುಸೇನ್ ಪಟೇಲ್ಗೆ ಜನಾಬ್ ಕುತುಬುದ್ದೀನ್ ಮೋಮಿನ್, ಇವರು ಸದಸ್ಯರಾಗಿದ್ದಾರೆ, ಇವರಿಗೂ ಸ್ವಾಗತ, ಸುಸ್ವಾಗತ. ಜನಾಬ್ ಜಾವೇದ್ ಮುಲ್ಲಾ, ಜನಾಬ್ ಮೈನುದ್ದೀನ್ ಕೋರ್ತಿ, ಜನಾಬ್ ಯಾಸಿನ್ ಬಾಗ್ವಾನ್, ಇವರೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಆತ್ಮೀಯ ಸಹೋದರರೇ, ಪತ್ರಿಕಾಗೋಷ್ಠಿ ಒಂದು ರಾಜ್ಯ ಮಟ್ಟದಿಂದ ಏನು ಪತ್ರಿಕಾಗೋಷ್ಠಿ ನಡೀತಿದೆ, ಆ ಪತ್ರಿಕಾಗೋಷ್ಠಿಯ ವಿವರವನ್ನು ನಾನು ನಿಮ್ಮ ಮುಂದಿಡ್ತೇನೆ. ತರುವಾಯ ಆ ಪತ್ರಿಕಾಗೋಷ್ಠಿ ಈ ಅಭಿಯಾನದಲ್ಲಿ ಯಾವೆಲ್ಲ ನಾವು ಕಾರ್ಯಕ್ರಮಗಳು ಸ್ಥಳೀಯ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದೇವೆಯೋ ಅದನ್ನು ಉಪಸಂಚಾಲಕರಾದ ಶ್ರೀ ಹುಸೇನ್ ಪಟೇಲ್ ಅವರು ತಮ್ಮ ಮುಂದೆ ಇಡ್ತಾರೆ. ಮೇನ್ ಇದರದ ಉದ್ದೇಶ, ಅದು ಪತ್ರಿಕಾಗೋಷ್ಠಿ ಯಾವ ಮಟ್ಟದಲ್ಲಿ ಯಾವಾಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ, ಮತ್ತೆ ಈ ಅಭಿಯಾನ ಯಾವಾಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಮತ್ತು ಯಾವಾಗ ಇದು ಕೊನೆಗೊಳ್ಳಲಿದೆ, ಇದರಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ರಾಜ್ಯ ಮಟ್ಟದಲ್ಲಿದೆ ಅದನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ವತಿಯಿಂದ ದಿನಾಂಕ 26/7/2026ರಿಂದ 6/9/2026 ತನಕ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮದಿನದ ಪ್ರಯುಕ್ತ ರಾಜ್ಯಾದ್ಯಂತ ಸೀರತ್ ಅಭಿಯಾನ ನಡೆಯಲಿದೆ. ಈ ಅಭಿಯಾನದ ಶೀರ್ಷಿಕೆ ಕ್ರಾಂತಿಯ ಜ್ಯೋತಿ
ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬುದಾಗಿದೆ. ಪ್ರವಾದಿ ಮೊಹಮ್ಮದ್ ರವರು ಜಗತ್ತಿನಲ್ಲಿ ತಂದ ಸಮಗ್ರ ಕ್ರಾಂತಿಯು ಸತ್ಯ, ನ್ಯಾಯ, ಕರುಣೆ, ಮಾನವ ಸಮಾನತೆ, ಮಾನವ ಘನತೆ ಹಾಗೂ ಮಾನವ ಕುಲದ ಏಕತೆಯ ಮೇಲೆ ಸ್ಥಾಪಿತವಾಗಿದೆ. ಅವರು ಜನರ ಮನಸ್ಸನ್ನು ಸಂಸ್ಕರಿಸಿ ಅವರ ನೈತಿಕತೆ ಮತ್ತು ಚಾರಿತ್ರ್ಯವನ್ನು ಶುದ್ಧೀಕರಿಸುವ ಮೂಲಕ ವ್ಯಕ್ತಿಗಳನ್ನು, ಸಮಾಜವನ್ನು ಪರಿವರ್ತಿಸಿದರು. ಅವರ ಕ್ರಾಂತಿಯು ಅಪ್ಪಟ ಮಾನವೀಯ ಕ್ರಾಂತಿಯಾಗಿದ್ದು ಹಾಗೂ ಮಾನವ ಜೀವನದ ಆಧ್ಯಾತ್ಮಿಕ, ಸಾಮಾಜಿಕ, ಕೌಟುಂಬಿಕ, ಆರ್ಥಿಕ, ಶೈಕ್ಷಣಿಕ, ಆಡಳಿತ ಹೀಗೆ ಎಲ್ಲ ಕ್ಷೇತ್ರಗಳನ್ನು ಬೆಳಗಿಸಿದ ಕ್ರಾಂತಿಯಾಗಿದೆ. ಸುಭಿಕ್ಷೆ ಮತ್ತು ನಿರ್ಭಯತ್ವದ ಸಮಾಜ ನಿರ್ಮಾಣವಾಗುವ ಗುರಿ ಅವರಲ್ಲಿತ್ತು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ಸಂದೇಶಗಳನ್ನು ಕನ್ನಡ ಜನತೆಗೆ ಪರಿಚಯಿಸುವುದು, ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು, ಪರಸ್ಪರ ಬಾಂಧವ್ಯಗಳನ್ನು ಬಲಪಡಿಸುವುದು ಈ ಅಭಿಯಾನದ ಉದ್ದೇಶವಾಗಿದೆ. ಅಭಿಯಾನದ ಪ್ರಯುಕ್ತ ಖ್ಯಾತ ಸಾಹಿತಿ ಹಾಗೂ ಪತ್ರಕರ್ತ ಹಾಗೂ ಗ್ರಂಥಕರ್ತ ಶ್ರೀ ಯೋಗೇಶ್ ಮಾಸ್ಟರ್ ಅವರು ಬರೆದ ಮಾನವ ಮನಸ್ಸಿನ ಕೃಷಿಕ ಮನದೊಡೆಯ ಪ್ರವಾದಿ ಮೊಹಮ್ಮದ್ ಎಂಬ ಹಾಗೂ ವಾರ್ತಾಭಾರತಿ ದಿನಪತ್ರಿಕೆಯ ಪ್ರಧಾನ ಸಂಪಾದಕರಾದ ಶ್ರೀ ಅಬ್ದುಲ್ ಸಲಾಂ ಕುತ್ತಿಗೆರವರು ಬರೆದ ಸಮಗ್ರ ಕ್ರಾಂತಿಯ ಜ್ಯೋತಿ ಬೆಳಗಿದ ಪೈಗಂಬರ್ ಮೊಹಮ್ಮದ್ ಎಂಬ 2 ಕೃತಿಗಳನ್ನು ರಾಜ್ಯಾದ್ಯಂತ ಈ ಶುಭ ಸಂದರ್ಭದಲ್ಲಿ ಬಿಡುಗಡೆಗೊಳಿಸಲಾಗ್ತಾ ಇದೆ. ಅಭಿಯಾನದ ಪ್ರಯುಕ್ತ ರಾಜ್ಯಾದ್ಯಂತ ವೈಯಕ್ತಿಕ ಭೇಟಿ, ಕ್ರಾಂತಿಯ ಜ್ಯೋತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬ ಶೀರ್ಷಿಕೆಯಡಿ ವಿಚಾರಗೋಷ್ಠಿಗಳು, ಸಾರ್ವಜನಿಕ ಸಮಾವೇಶಗಳು, ಸಂವಾದ ಕಾರ್ಯಕ್ರಮ, ಚರ್ಚಾಗೋಷ್ಠಿಗಳು, ಸೀರತ್ ಪ್ರವಚನ, ಸೀರತ್ ಎಕ್ಸಿಬಿಷನ್, ಸಮಾಜ ಸೇವಾ ಚಟುವಟಿಕೆಗಳು, ಸೌಹಾರ್ದ ಸಂದೇಶ ರ್ಯಾಲಿಗಳು ಹೀಗೆ ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳನ್ನು ರಾಜ್ಯ ಮಟ್ಟದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದು ಒಂದು ಸಂಕ್ಷಿಪ್ತವಾದಂತಹ ಈ ಸೀರತ್ ಅಭಿಯಾನದ ಒಂದು ವರದಿಯಾಗಿತ್ತು. ಈಗ ಸ್ಥಳೀಯ ಮಟ್ಟದ ವರದಿಯೂ ಕೂಡ ನಮ್ಮ ಉಪಸಂಚಾಲಕರಾಗಿರುವಂತಹ ಜನ ಹುಸೇನ್ ಪಟೇಲ್ ಅವರು ನಮ್ಮ ಮುಂದೆ ಇಡಬೇಕಾಗಿ ನಾನು ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅಲ್ಲಾಹನ ನಾಮದಿಂದ ಸರ್ವ ಪತ್ರಕರ್ತರಿಗೆ ಹಾಗೂ ಈ ಜಮಾತ್ ಇಸ್ಲಾಮಿ ಸಂಘಟನೆಯ ಸದಸ್ಯರಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಆ ಅಲ್ಲಾಹನ ಕರುಣೆ ಸದಾ ನಮ್ಮೆಲ್ಲರ ಮೇಲೆ ಇರಲಿ. ಸಹೋದರರೇ, ಇದೀಗ ತಾವು ನಮ್ಮ ಸ್ಥಾನೀಯ ಅಧ್ಯಕ್ಷರಾದ ಜನಾಬ್ ಮುಜಾಹಿದ್ ನಮಾಜ್ ಕಟ್ಟಿ ಅವರಿಂದ ಪ್ರಸ್ತಾವಿಕ ಭಾಷಣ ಹಾಗೂ ಸ್ವಾಗತ ಈ ಭಾಷಣದಲ್ಲಿ 10 ದಿನದ ಕಾಲ ನಡೆಯಲಿರುವ ಈ ಅಭಿಯಾನದ ಕುರಿತು ಬಹಳಷ್ಟು ಮಾತುಗಳನ್ನು ತಮ್ಮ ಮುಂದೆ ಬಂದಿವೆ. ಆದರೆ ನಾನು ಸ್ಥಾನೀಯ ಮಟ್ಟದಲ್ಲಿ ನಾವು ಹಮ್ಮಿಕೊಳ್ಳಲಿರುವ ಕಾರ್ಯಕ್ರಮಗಳು ತಮ್ಮ ಮುಂದೆ ಇಡಲಿದ್ದೇನೆ. ಸಹೋದರರೇ, ನಾವು ಈ ಅಭಿಯಾನವನ್ನು ಇದೇ 26ರಿಂದ ಮುಂದಿನ ತಿಂಗಳ ಸೆಪ್ಟೆಂಬರ್ 6ರವರೆಗೆ ನಾವು ಕೂಡ ನಡೆಸಲಿದ್ದೇವೆ. ಇದರಲ್ಲಿ ಹಮ್ಮಿಕೊಳ್ಳಲಾಗಿರುವ ಕಾರ್ಯಕ್ರಮಗಳು ಹೀಗಿವೆ. ನಾವು ಇದರಲ್ಲಿ ಶಾಲಾ ಮತ್ತು ಕಾಲೇಜುಗಳಲ್ಲಿ ಉಪನ್ಯಾಸ ಕೂಡ ಇಟ್ಟುಕೊಂಡಿದ್ದೇವೆ. ಹಾಗೂ ಇದೇ ರೀತಿ ನಾವು ನಮ್ಮ ವಿವಿಧ ಧರ್ಮೀಯ ಸಹೋದರರೊಡನೆ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಇದರಲ್ಲಿ ಈ ನಮ್ಮ ಪುಸ್ತಕ ಬರೆದಿರುವ ಯೋಗೇಶ್ ಮಾಸ್ಟರ್ ಅವರು ಕೂಡ ಬರಲಿದ್ದಾರೆ. ಅವರಿಂದ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಮತ್ತು ಅವರು ಈ ಕಾರ್ಯಕ್ರಮವನ್ನು ನಡೆಸಲಿದ್ದಾರೆ, ಆಗಮಿಸ್ತಾ ಇದ್ದಾರೆ, ಅತಿಥಿಯಾಗಿ ಆಗಮಿಸ್ತಾ ಇದ್ದಾರೆ. ಮತ್ತು ಮುಸ್ಲಿಂ ಬಾಂಧವರಲ್ಲಿ ಕೂಡ ನಾವು ಒಂದು ಈ ಅಭಿಯಾನದ ಅಂಗವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದೇ ರೀತಿ ನಾವು ವೈಯಕ್ತಿಕವಾಗಿ ನಮ್ಮ ಸಹೋದರರು, ನಮ್ಮ ವಿವಿಧ ಧರ್ಮದ ಸಹೋದರರು ನಮ್ಮೊಡನೆ ಇರುತ್ತಾರೆ. ಅವರಿಗೆ ನಾವು ವೈಯಕ್ತಿಕವಾಗಿ ಭೇಟಿ ಹಾಗೂ ಅವರಿಗೆ ನಾವು ಟೀ ಪಾರ್ಟಿ ಕೂಡ ಇಟ್ಟುಕೊಂಡು ಅವರಿಗೆ ಈ ಯೋಗೇಶ್ ಮಾಸ್ಟರ್ ಹಾಗೂ AS ಕುತ್ತಿಗೆ ಅವರು ಬರೆದಿರುವಂಥ ಈ ಅಭಿಯಾನದ ಕುರಿತು ಬರೆದಿರುವಂಥ ಗ್ರಂಥಗಳು, ಪುಸ್ತಕಗಳು ಅವರಿಗೆ ನಾವು ಹಸ್ತಾಂತರ ಮಾಡಲಿದ್ದೇವೆ. ಮತ್ತು ರೋಗಿಗಳಿಗೆ ಕೂಡ ನಾವು ವೈಯಕ್ತಿಕವಾಗಿ ಭೇಟಿ ನೀಡಲಿದ್ದೇವೆ. ಹಾಗೂ ಇದೇ ರೀತಿ ನಮ್ಮ ರಾಜ್ಯದ ಮಟ್ಟದಲ್ಲಿ ನಡೆಯಲಿರುವ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಕೂಡ ನಮ್ಮ ಸ್ಥಾನೀಯ ಮಟ್ಟದ ನಮ್ಮ ಹಾಕಿಕೊಂಡಿರುವ ಈ ನಮಗೆ ಏನೆಲ್ಲ ಮಾಡಲು ಸಾಧ್ಯವಿದೆಯೋ ಅದೆಲ್ಲ ನಾವು ಇಲ್ಲಿ ಮಾಡುವ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಒಂದೊಂದಾಗಿ ಹೇಳಿ. 26ನೇ ತಾರೀಕಿಗೆ ಈಗ ಸರ್ವ ಸಮಾಜದ ಬಂಧುಗಳಿಗಾಗಿ ಸೆಪ್ಟೆಂಬರ್ 5ಕ್ಕೆ
5ಕ್ಕೆ. ಇದು ವಿಚಾರಗೋಷ್ಠಿ ಸಾರ್ವಜನಿಕ ಸಭೆ. ಹೌದು. ಏನದು? ಸಾರ್ವಜನಿಕ ಸಭೆ ಸರ್. ಸಮಯ 7 ಗಂಟೆಗೆ ಸಾಯಂಕಾಲ 24 ನಾಳೆ ನಾವು ಮೊದಲನೇದಾಗಿ ಯೋಗೇಶ್ ಮಾಸ್ಟರ್ ಅವರು ಬರೆದಿರುವಂತಹ ಈ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಜಾಮಿಯಾ ಮಸೀದಿಯಲ್ಲಿ ಮಾಡ್ತಾ ಇದ್ದೇವೆ. ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಸ್ಥಳ ಜಾಮಿಯಾ ಮಸೀದಿಯಲ್ಲಿ ಮಾಡ್ತಾ ಇದ್ದೇವೆ. ಸಮಯ ಬೆಳಿಗ್ಗೆ 11:30 ಗಂಟೆಗೆ, ಸಾಯಂಕಾಲ 5 ಗಂಟೆಗೆ. ಅದಕ್ಕೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೊಂದಿಗೆ ಭೇಟಿ ಹಾಗೂ ಚರ್ಚೆ ಕಾರ್ಯಕ್ರಮಗಳನ್ನು ಸೆಪ್ಟೆಂಬರ್ 1ಕ್ಕೆ ನಾವು ಮಾಡ್ತಾ ಇದ್ದೇವೆ. ಸೆಪ್ಟೆಂಬರ್ 1ಕ್ಕೆ ಸಂಘಟನೆಗಳ 27ನೇ ತಾರೀಕಿಗೆ ವಿದ್ವಾಂಸರೊಂದಿಗೆ ಭೇಟಿ. 28ರಿಂದ ಸೆಪ್ಟೆಂಬರ್ 1ರವರೆಗೆ ವಿವಿಧ NGOಗಳ ಮುಖಂಡರೊಂದಿಗೆ ಚರ್ಚೆ ಹಾಗೂ ಭೇಟಿ ಕಾರ್ಯಕ್ರಮಗಳು. ವಿವಿಧ ಸಂಘಟನೆ ಪದಾಧಿಕಾರಿಗಳು ವಿವಿಧ ಧಾರ್ಮಿಕ ಮುಖಂಡರೊಂದಿಗೆ. ಧಾರ್ಮಿಕ ಮುಖಂಡರು ಮುಸ್ಲಿಂ ಸಮುದಾಯದ ಎಲ್ಲ ಸಮುದಾಯದ ಧಾರ್ಮಿಕ ಮುಖಂಡರೊಂದಿಗೆ. ಮತ್ತೆ ಇದೇ ಒಂದು 1ರಿಂದ 4ನೇ ತಾರೀಕಿನವರೆಗೆ, 27ರಿಂದ 1ನೇ ತಾರೀಕಿನವರೆಗೆ, 28ರಿಂದ 1ನೇ ತಾರೀಕಿನವರೆಗೆ ವಿವಿಧ ಶಾಲಾ ಕಾಲೇಜುಗಳು ಇವುಗಳಲ್ಲಿ ಪ್ರಬಂಧ ಸ್ಪರ್ಧೆಗಳು, ಭಾಷಣ ಸ್ಪರ್ಧೆಗಳನ್ನು ನಾವು ಏರ್ಪಾಡು ಮಾಡ್ತಾ ಇದ್ದೇವೆ. ಪ್ರಬಂಧ ಮತ್ತು ಭಾಷಣ ಸ್ಪರ್ಧೆ. ಆಮೇಲೆ ಧಾರ್ಮಿಕ ಸ್ಥಳಗಳ ಭೇಟಿ, ಧಾರ್ಮಿಕ ಸ್ಥಳಗಳಿಗೆ ಭೇಟಿಯನ್ನು ನೀಡ್ತಾ ಇದ್ದೇವೆ. ಧಾರ್ಮಿಕ ಸ್ಥಳಗಳ ಮಂದಿರ, ಮಸೀದಿ, ಮಠಗಳ ಮುಖಂಡರೊಟ್ಟಿಗೆ ಭೇಟಿಯಾಗಿ ಆದೇಶದೊಂದಿಗೆ ಮುಖಂಡರೊಂದಿಗೆ ಭೇಟಿ. ಎಷ್ಟನೇ ತಾರೀಕಿಗೆ? ಅದು 2ನೇ ತಾರೀಕಿಗೆ, ಸೆಪ್ಟೆಂಬರ್ 2ಕ್ಕೆ. ಮುಂದೆ 5ನೇ ತಾರೀಕಿಗೆ, ಸೆಪ್ಟೆಂಬರ್ 5ನೇ ತಾರೀಕಿಗೆ ಒಂದು ದೊಡ್ಡ ಮಟ್ಟದ ವಿಚಾರಗೋಷ್ಠಿ ವಿಧಾನ ಮಂದಿರದಲ್ಲಿ. ಸಾರ್ವಜನಿಕ ಸಭೆ ವಿಚಾರಗೋಷ್ಠಿ 2 ತಾಸಿನ ಕಾರ್ಯಕ್ರಮ. ಅದಾದಮೇಲೆ ಕೊನೆಯ 6ನೇ ತಾರೀಕಿಗೆ ಸಮಾರೋಪ ಸಮಾರಂಭ ಕಾರ್ಯಕ್ರಮ. ಅದು ಕೂಡ ನಾವು ಮಸೀದಿಯಲ್ಲಿ ಮಾಡಲಿಕ್ಕಿದ್ದೇವೆ. ಈ ಅಭಿಯಾನ ಕಾರ್ಯಕ್ರಮ